ಹೆಲೋ ಚಿಲ್ಡ್ರನ್, ಆನ್ಲೈನ್ ತರಗತಿಗೆ ಸ್ವಾಗತ. ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ನಾವು ಬ್ರಯೋಫೈಟ್ಸ್ಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗೂ ಅವುಗಳ ಇಂಪಾರ್ಟೆನ್ಸ್ಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಬ್ರಯೋಫೈಟ್ಸ್ಗಳಲ್ಲಿ ಬರುವ ಎರಡು ಗುಂಪಿನ ಸಸ್ಯಗಳ ಬಗ್ಗೆ ಮಾತಾಡೋಣ. In today's video, we'll discuss two groups of plants included in bryophytes. One are liverworts and another one are mosses. Remember, ಎರಡು ಗುಂಪಿನ ಸಸ್ಯಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಮಾತಾಡ್ತಾ ಇದ್ದೀವಿ. ಮೊದಲನೇದ್ದು liverworts ಹಾಗೂ ಎರಡನೇದ್ದು mosses. First, we'll start with liverworts. ಮೊದಲನೇದು ನಾವು ಮಾತಾಡ್ತಾ ಇರೋದು ಲಿವರ್ವರ್ಡ್ಸ್. ಯೂಶ್ವಲಿ ಎಲ್ಲಿ ನೋಡ್ತೀರಿ ಲಿವರ್ವರ್ಡ್ಸ್ಗಳು? ವೇರ್ ಯೂಶ್ವಲಿ ದೇ ಆರ್ ಫೌಂಡ್ ಗ್ರೋಯಿಂಗ್? ವಾಟ್ ಈಸ್ ದ ಹ್ಯಾಬಿಟ್ಯಾಟ್? ಅವು ಬೆಳೆಯುವಂಥ ರೀಜನ್ಗಳು ಎಂಥವಾಗಿರ್ತವ? ಯೂಶ್ವಲಿ ಲಿವರ್ವರ್ಡ್ಸ್ ಆರ್ ಬ್ರಯೋಫೈಟ್ಸ್, ಅಂದರೆ ಮಾಯಿಸ್ಟ್ ಶೇಡಿ ಪ್ಲೇಸಸ್ಗಳಲ್ಲೇ ಹೆಚ್ಚು ಬೆಳೀತವೆ. Liverworts are found growing in the moist shady places. ಮಾಯಿಸ್ಟ್ ಅಂದರೆ ತೇವಾಂಶ ಹೊಂದಿರುವಂಥ ಪ್ರದೇಶ, ಶೇಡಿ ಅಂದರೆ ಎಲ್ಲಿ ಬಿಸಿಲು ಬೀಳಂಗಿಲ್ಲ, ನೆರಳು ಇರುವಂಥ ಪ್ರದೇಶ. ಅಂಥ ರೀಜನ್ಸ್ಗಳಲ್ಲಿ ನೀವು ಲಿವರ್ವರ್ಡ್ಸ್ಗಳನ್ನು ಬೆಳೆಯೋದು ನೋಡ್ಬೋದು. ಯೂಶ್ವಲಿ ಮಾಯಿಸ್ಟ್ ಆ್ಯಂಡ್ ಶೇಡಿ ಪ್ಲೇಸಸ್ ಯಾವುದಾಗಿರ್ಬೋದು? ಲೈಕ್ ಬ್ಯಾಂಕ್ಸ್ ಆಫ್ ಸ್ಟ್ರೀಮ್ಸ್, ಅಂದರೆ ಎಲ್ಲಿ ನೀರು ಹರಿತಾ ಇರ್ತದ ಅದರ ದಂಡೆಗಳ ಮೇಲೆ ನೀವು ಲಿವರ್ವರ್ಡ್ಸ್ಗಳನ್ನು ಬೆಳೆಯೋದು ನೋಡ್ಬೋದು. ಅಥವಾ ಮಾರ್ಷ್ ಗ್ರೌಂಡ್ಸ್, ಅಂದರೆ ನೀರು ಹಿಡ್ಕೊಂಡು ಹಸಿಯಾಗಿರುವಂಥ ರೀಜನ್ ಅಂತ ಇರ್ತಾವಲ್ಲ, ಅವಕ್ಕೆ ನಾವು ಮಾರ್ಷ್ ಗ್ರೌಂಡ್ಸ್ ಅಂತ ಕರಿತೀವಿ, ಅವು ಆಗಿರ್ಬೋದು. ಅಥವಾ ಡ್ಯಾಂಪ್ ಸಾಯಿಲ್ ಅಂದರೆ ಹಸಿಯಾಗಿರುವಂಥ ಮಣ್ಣು. ಅಷ್ಟಲ್ಲದೆ ಬಾರ್ಕ್ ಆಫ್ ದ ಟ್ರೀಸ್ ಅಂದರೆ ಮರದ ತೊಗಟೆಯ ಮೇಲ್ಗಡೆ. ಕೆಲವೊಂದು ರೀಜನ್ಸಲ್ಲಿ ಕಂಟಿನ್ಯೂಸ್ಲಿ ರೈನ್ಫಾಲ್ ಆಗ್ತಾ ಇರ್ತದೆ. ದೇರ್ ಆರ್ ಸಮ್ ರೀಜನ್ಸ್ ವೇರ್ ಯು ಫೈಂಡ್ ಕಂಟಿನ್ಯೂಸ್ ರೈನ್ಫಾಲ್. ಅಲ್ಲಿ ಮರದ ತೊಗಟೆ ಹಸಿಯಾಗಿರುತ್ತೆ. ಆ ಥರ ಮರದ ತೊಗಟೆ ಮೇಲೆ, ಬಾರ್ಕ್ ಆಫ್ ದ ಟ್ರೀ ಮೇಲೂ ಸಹಿತ ಲಿವರ್ವರ್ಡ್ಸ್ಗಳನ್ನು ಬೆಳೆಯೋದು ಅಬ್ಸರ್ವ್ ಮಾಡ್ಬೋದು. ಅಷ್ಟಲ್ಲದೆ ಯು ಕ್ಯಾನ್ ಆಲ್ಸೋ ಫೈಂಡ್ ದೆಮ್ ಗ್ರೋಯಿಂಗ್ ಇನ್ ದ ಡೀಪ್ ವುಡ್ಸ್ ಲೈಕ್ ದಿಸ್. ನಾನಲ್ಲಿ ಒಂದು ಫಿಗರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವೇರ್ ಯು ಕ್ಯಾನ್ ಫೈಂಡ್ ದ ಲಿವರ್ವರ್ಡ್ಸ್ ಆರ್ ಗ್ರೋಯಿಂಗ್ ಇನ್ ದ ರೀಜನ್ಸ್ ವೇರ್ ದ ರೀಜನ್ ಈಸ್ ಕಂಪ್ಲೀಟ್ಲಿ ಶೇಡಿ ಅಂದರೆ ನೆರಳು ಬೀಳ್ಲಿಗತ್ತದ. ಸುತ್ತ ಎಲ್ಲ ದೊಡ್ಡ ದೊಡ್ಡ ಮರಗಳದಾವ, ಅದ್ರ ಕೆಳಗಡೆ ಲಿವರ್ವರ್ಡ್ಸ್ ಬೆಳೀತಾ ಇದ್ದಾವೆ. ಅಷ್ಟಲ್ಲದೆ ನೀವಲ್ಲಿ ಒಂದು ಸ್ಟೆಮ್ ಅಥವಾ ಒಂದು ಕಾಂಡ ಬಿದ್ದಿರೋದನ್ನು ಅಬ್ಸರ್ವ್ ಮಾಡ್ಬೋದು. ಆ ಕಾಂಡದ ಮೇಲೂ ಸಹಿತ ಲಿವರ್ವರ್ಡ್ಸ್ಗಳು ಬೆಳಿಲಿಗತ್ತವೆ. ಅಂದರೆ ಅವ್ರದ್ದು ರಿಕ್ವೈರ್ಮೆಂಟ್ ಏನು? ಜಸ್ಟ್ ಮಾಯಿಸ್ಟ್ ಇರಬೇಕು, ಪ್ಲಸ್ ಕೋಲ್ಡ್ ಪ್ಲೇಸ್ ಆಗಿರಬೇಕು, ಪ್ಲಸ್ ಶೇಡಿ ರೀಜನ್ಸ್ ಆಗಿರಬೇಕು. Like this, usually liverworts are found growing in the moist shady regions like streams or banks of the streams, or we can say the marsh grounds, damp soil, or even on the bark of the tree, and sometimes deep in the wood also you can find the liverworts are growing. ಅಷ್ಟು ಅಲ್ಲದೇನೆ ಪ್ಲ್ಯಾಂಟ್ ಬಾಡಿ ಯಾವ ರೀತಿ ಆಗಿರ್ತದ? ಹೌ ಈಸ್ ದ ಬಾಡಿ ಫಾರ್ಮ್ ಆಫ್ ದ ಲಿವರ್ವರ್ಡ್ಸ್? ನೆನ್ಪಿಟ್ಕೊಳ್ರಿ, ಕೆಲವೊಂದು ಲಿವರ್ವರ್ಡ್ಸ್ಗಳಲ್ಲಿ ನೀವು ಬಾಡಿ ಫಾರ್ಮ್ ಥ್ಯಾಲಾಯ್ಡ್ ನೋಡ್ಬೋದು. ಇನ್ನು ಕೆಲವೊಂದು ಲಿವರ್ವರ್ಡ್ಸ್ಗಳಲ್ಲಿ ಬಾಡಿ ಫಾರ್ಮ್ ವಿಲ್ ಬಿ ಲೀಫಿ ಫಾರ್ಮ್. Like this, you can find some liverworts are just thalloid, some liverworts are leafy form. ಇನ್ನು ಥ್ಯಾಲಾಯ್ಡ್ ಅಂದರೆ ಏನು? ಥ್ಯಾಲಾಯ್ಡ್ ಟೈಪ್ ಆಫ್ ಲಿವರ್ವರ್ಡ್ಸ್ಗಳು ಹೆಂಗಿರ್ತವ? ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ ಹೊಂದಿರುವಂಥ ಲಿವರ್ವರ್ಡ್ಸ್ಗಳಲ್ಲಿ ಯು ಡೋಂಟ್ ಫೈಂಡ್ ವೆಲ್ ಡಿಫರೆನ್ಷಿಯೇಟೆಡ್ ರೂಟ್, ಸ್ಟೆಮ್ ಆರ್ ಲೀವ್ಸ್. ಅಲ್ಲಿ ಡಿಫರೆನ್ಸಿಯೇಷನ್ ಆಗದೆ ಇರುವಂಥ ಪ್ಲ್ಯಾಂಟ್ ಬಾಡಿ ಆಗಿರ್ತದೆ, ಅದಕ್ಕೆ ನಾವು ಥ್ಯಾಲಸ್ ಅಂತ ಕರಿತೀವಿ.
ಯೂಶ್ಲಿ ನೀವು ಥ್ಯಾಲಸಿಯಲ್ಲಿ ನೋಡ್ತೀರಿ. ಎಕ್ಸಾಂಪಲ್ ತಗೋಬೇಕು ಅಂದರೆ ಐ ಶೋ ಯು ದ ಎಕ್ಸಾಂಪಲ್, ದಟ್ ಈಸ್ ಮರ್ಕ್ಯಾನ್ಶಿಯಾ. Mercantia is an example for the liverwort having ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ. ನೀವಲ್ಲಿ ನೋಡ್ಬೋದು ಸ್ಟೆಮ್ಮು, ರೂಟು, ಲೀಫು ಅಂತ ನಾವಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗಂಗಿಲ್ಲ. ಅಷ್ಟು ಅಲ್ಲದೇನೆ ಥ್ಯಾಲಸ್ ಏನದ, ಆ ಪ್ಲ್ಯಾಂಟ್ ಬಾಡಿ ಏನದ, ಅದು ನೆಲಕ್ಕೆ ಅಪ್ರೆಸ್ ಆಗಿಬಿಟ್ಟಿರ್ತದೆ. ಅಪ್ರೆಸ್ ಅಂದರೆ ಕಂಪ್ಲೀಟ್ಲಿ ಇಟ್ ಈಸ್ ಅಟ್ಯಾಚ್ಡ್ ಟು ದ ಸಬ್ಸ್ಟ್ರಾಟಮ್. ಸಬ್ಸ್ಟ್ರಾಟಮ್ ಅಂದರೆ ಏನು? ಯಾವುದಕ್ಕೆ ಅಟ್ಯಾಚ್ ಆಗಿರ್ತದ ಅದಕ್ಕೆ ನಾವು ಸಬ್ಸ್ಟ್ರಾಟಮ್ ಅಂತ ಕರಿತೀವಿ. ರಿಮೆಂಬರ್ ದ ಥ್ಯಾಲಸ್ ಆಫ್ ದ ಮರ್ಕ್ಯಾನ್ಶಿಯಾ, ವಾಟ್ ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್ ಈಸ್ ಕಂಪ್ಲೀಟ್ಲಿ ಅಪ್ರೆಸ್ಡ್, ಅಂದರೆ ನೆಲಕ್ಕೆ ಪೂರ ಔತ್ಕೊಂಡಿರ್ತದೆ. ಅದಕ್ಕೆ ನಾವು ಇಟ್ ಈಸ್ ಅಪ್ರೆಸ್ಡ್ ಟು ದಿ ಸಬ್ಸ್ಟ್ರಾಟಮ್ ಅಂತ ಕರಿತೀವಿ. ಆಮೇಲೆ ಥ್ಯಾಲಸ್ ಆಫ್ ದ ಮರ್ಕ್ಯಾನ್ಶಿಯಾ ಏನದ, ಇಟ್ ಈಸ್ ಕಂಪ್ಲೀಟ್ಲಿ ಡಾರ್ಸಿವೆಂಟ್ರಲ್. ಡಾರ್ಸಿವೆಂಟ್ರಲ್ ಅಂದರೆ ಏನು? ಮೇಲ್ಗಡೆ ಇರೋದಕ್ಕೆ ಡಾರ್ಸಲ್ ಸರ್ಫೇಸ್ ಅಂತೀವಿ, ಕೆಳಗಡೆ ಇರೋದಕ್ಕೆ ವೆಂಟ್ರಲ್ ಸರ್ಫೇಸ್ ಅಂತೀವಿ. ಈ ಮರ್ಕ್ಯಾನ್ಶಿಯಾದು ಡಾರ್ಸಲ್ ಆ್ಯಂಡ್ ವೆಂಟ್ರಲ್ ಸರ್ಫೇಸ್ ಏನದ ಕ್ಯಾನ್ ಬಿ ಡಿಫರೆನ್ಷಿಯೇಟೆಡ್, ಅಂದರೆ ನಾವು ಅದರ ವ್ಯತ್ಯಾಸವನ್ನು ಕಾಣಬಹುದು. ಡಾರ್ಸಲ್ ಸರ್ಫೇಸ್ ಒಂದು ಕಲರ್ ಇದ್ದರೆ ವೆಂಟ್ರಲ್ ಸರ್ಫೇಸ್ ಕಲರೇ ಬೇರೆ ಆಗಿರ್ತದ. ಅಂದರೆ ವಿ ಕ್ಯಾನ್ ಡಿಫರೆನ್ಷಿಯೇಟ್ ದ ಡಾರ್ಸಲ್ ಆ್ಯಂಡ್ ವೆಂಟ್ರಲ್ ಸರ್ಫೇಸ್. ಅಂದರೆ ಡಾರ್ಸಲ್ ಸರ್ಫೇಸಲ್ಲೂ ವೆಂಟ್ರಲ್ ಸರ್ಫೇಸಲ್ಲೂ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಅದಕ್ಕೆ ನಾವು ಡಾರ್ಸಿ ವೆಂಟ್ರಲ್ ಅಂತ ಕರಿತೀವಿ. ರಿಮೆಂಬರ್, ಐ ರಿಪೀಟ್ ಅಗೇನ್, ದ liverworts thalloid plant body example you can take Mercantia, which is dorsiventral and it is closely oppressed to the substratum. And how it is attached to the substratum? Remember, it is attached to the substratum with the help of root like structures, and those root like structures are called as ರೈಸಾಯ್ಡ್ಸ್. ಬೇರಿನಂಥ ರಚನೆಗಳ ಸಹಾಯದಿಂದ ಮರ್ಕ್ಯಾನ್ಶಿಯಾ ಅಟ್ಯಾಚ್ ಆಗಿರ್ತದ. ಆ ರೈಸಾಯ್ಡ್ಸ್ಗಳ ಕಾರ್ಯ ಏನಾಗಿರ್ತದ? ರೈಸಾಯ್ಡ್ಸ್ ಹೆಲ್ಪ್ ಇನ್ ಎಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್. ನೀರು ಹಾಗೂ ಲವಣಾಂಶಗಳನ್ನು ಹೀರಲಿಕ್ಕೆ ಸಹಾಯ ಮಾಡ್ತದ. ಅಷ್ಟಲ್ಲದೇನೆ ಫಿಕ್ಸೇಷನಿಗೂ ಸಹಿತ ಸಹಾಯ ಮಾಡ್ತದೆ. ಫಿಕ್ಸೇಷನ್ ಅಂದರೆ ಏನು? ಅಟ್ಯಾಚ್ಮೆಂಟ್, ಅಂಟುಕೊಳ್ಳುವಿಕೆ. ಅಂದರೆ ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಆಗಕ್ಕೆ ರೈಸಾಯ್ಡ್ಸ್ ಹೆಲ್ಪ್ ಮಾಡ್ತವ, ಪ್ಲಸ್ ನೀರು ಹಾಗೂ ಲವಣಾಂಶಗಳನ್ನು ಹೀರಲಿಕ್ಕೂ ಸಹಿತ ಸಹಾಯ ಮಾಡ್ತವೆ. ಯಾವುವು? ರೈಸಾಯ್ಡ್ಸ್. ಹೆನ್ಸ್ ಇಲ್ಲಿ ಮರ್ಕ್ಯಾನ್ಶಿಯಾ ಈಸ್ ಶೋಯಿಂಗ್ ದ ಥ್ಯಾಲಾಯ್ಡ್ ಪ್ಲ್ಯಾಂಟ್ ಬಾಡಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಬಾಡಿ ಫಾರ್ಮ್ ಇರುವಂಥ liverwortsಗಳದಾವು. ದೇ ಆರ್ ಲೀಫಿ ಫಾರ್ಮ್ಸ್ ಆರ್ ವಿ ಕ್ಯಾನ್ ಸೇ ಲೀಫಿ ಮೆಂಬರ್ಸ್. ಈ ಲೀಫಿ ಮೆಂಬರ್ಸ್ಗಳ ವಿಶೇಷತೆ ಏನು? ದೀಸ್ ಲೀಫಿ ಮೆಂಬರ್ಸ್ ಆಫ್ ಲಿವರ್ವರ್ಟ್ಸ್, ಈ ಲೀಫಿ ಮೆಂಬರ್ಸ್ ಇರುವಂಥ ಲಿವರ್ವರ್ಟ್ಸ್ಗಳಲ್ಲಿ ದೇರ್ ವಿಲ್ ಬಿ ಅ ಸ್ಟೆಮ್ ಲೈಕ್ ಆಕ್ಸಿಸ್, ಒಂದು ಲಾಂಗ್ ಸ್ಲೆಂಡರ್ ಆಕ್ಸಿಸ್ ಇರ್ತದೆ. ಅದಕ್ಕೆ ನಾವು ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಮೇಲೆ ಲೀಫ್ ಲೈಕ್ ಅಪೆಂಡೇಜಸ್ಗಳು ಅಟ್ಯಾಚ್ ಆಗಿರ್ತವೆ. ಇಲ್ಲಿ ನೋಡ್ರಿ, ನಾನು ಮೊದಲು ಸ್ಟೆಮ್ ಲೈಕ್ ಅಂದೆ, ಅದ್ರ ಮೇಲ್ಗಡೆ ಲೀಫ್ ಲೈಕ್ ಅಂತ ಇದ್ದೀನಿ. ಯಾಕೆ ನಾನು ಸ್ಟೆಮ್ಮು ಲೀಫು ಅಂತ ಇಲ್ಲ? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಸ್ಟೆಮ್ಮು ಲೀಫು ರೂಟ್ಸು ಆರ್ ನಾಟ್ ಟ್ರೂ ಬಿಕಾಸ್ ದೇ ಡೋಂಟ್ ಹ್ಯಾವ್ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್. ಈ ಎಲ್ಲ ಆರ್ಗನ್ಸ್ಗಳಲ್ಲೂ ವ್ಯಾಸ್ಕ್ಯುಲಾರ್ ಟಿಶ್ಯೂ ಇರಂಗಿಲ್ಲ. ದೇ ಡೋಂಟ್ ಹ್ಯಾವ್ ವ್ಯಾಸ್ಕ್ಯುಲಾರ್ ಟಿಶ್ಯೂ, ಹೆನ್ಸ್ ವಿ ಸೇ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಆನ್ ವಿಚ್ ದ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಅಟ್ಯಾಚ್ಡ್. ನೋಡ್ರಿ, ಲೀಫಿ ಮೆಂಬರ್ಸ್ಗಳ ವಿಶೇಷತೆ ಏನು ಅಂದರೆ ಅವುಗಳಲ್ಲಿ ಒಂದು ಲಾಂಗ್ ಸ್ಲೆಂಡರ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇರ್ತದ. ಅದರ ಸುತ್ತ 2 rows ಆಫ್ ಲೀಫ್ ಲೈಕ್ ಅಪೆಂಡೇಜಸ್ ಆರ್ ಅಟ್ಯಾಚ್ಡ್. ದಿಸ್ ಈಸ್ ಅಬೌಟ್ ಲೀಫಿ ಸ್ಟೇಜ್. ಕಮಿಂಗ್ ಟು ದ ರೀಪ್ರೊಡಕ್ಷನ್, ಅಂದರೆ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದ.
ಸಂತಾನೋತ್ಪತ್ತಿ ನೀವು ಇಲ್ಲಿ ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಅಲೈಂಗಿಕ ಕ್ರಿಯೆ, ಇನ್ನೊಂದು ಲೈಂಗಿಕ ಕ್ರಿಯೆ. ಅಂದರೆ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಹಾಗೂ ಸೆಕ್ಷುವಲ್ ರೀಪ್ರೊಡಕ್ಷನ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗಾಗ್ತದ? ಅಸೆಕ್ಷುವಲ್ ರೀಪ್ರೊಡಕ್ಷನ್ ಮೇ ಟೇಕ್ಸ್ ಪ್ಲೇಸ್ ಬೈ ಫ್ರಾಗ್ಮೆಂಟೇಷನ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗಾಗ್ತದ? ಬೈ ದ ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂದ್ರೆ ಆಲ್ರೆಡಿ ನಾನು ನಿಮಗೆ ಭಾಳ ಸತಿ ಹೇಳಿನಿ, ತುಂಡರಿಕೆ. ಅಂದರೆ ಪ್ಲ್ಯಾಂಟ್ ಬಾಡಿ ಬ್ರೇಕ್ ಆಗಿ 2 or more ಫ್ರ್ಯಾಗ್ಮೆಂಟ್ಸ್ಗಳಾಗ್ತವ. ಪ್ರತಿಯೊಂದು ಫ್ರ್ಯಾಗ್ಮೆಂಟು ಒಂದು ಹೊಸ ಥ್ಯಾಲಸ್ ಅಥವಾ ಒಂದು ಹೊಸ ಪ್ಲ್ಯಾಂಟ್ ಬಾಡಿಯಾಗಿ ಡೆವಲಪ್ಮೆಂಟನ್ನು ಹೊಂದುತ್ತದೆ. ಅದಕ್ಕೆ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ವೆರಿನ್ ದ ಪ್ಲ್ಯಾಂಟ್ ಬಾಡಿ ಸ್ಪ್ಲಿಟ್ಸ್ ಇಂಟು 2 or more than 2 fragments and all the fragments are capable of growing into new plant body. ಇದು ಒಂದು ಅಸೆಕ್ಷುವಲ್ ಮೆಥಡ್ ಆಯಿತು. ಇನ್ನೊಂದು ಅಸೆಕ್ಷುವಲ್ ಮೆಥಡ್ ಸಹಿತ ನೀವು ಲಿವರ್ ವರ್ಡ್ಸ್ಗಳಲ್ಲಿ ನೋಡ್ಬೋದು. ಏನಂದರೆ ಇನ್ ದ ಲಿವರ್ ವರ್ಡ್ಸ್ ದೇ ಪ್ರೊಡ್ಯೂಸ್ asexual reproductive structures, or we can say some specialized ವಿಶೇಷವಾಗಿರುವಂಥ ಅಲೈಂಗಿಕ ರಚನೆಗಳು ಉತ್ಪತ್ತಿ ಮಾಡ್ತವೆ. ಅಲೈಂಗಿಕ ರಚನೆಗಳಿಗೆ ನಾವು ಗೆಮಾ ಅಂತ ಕರಿತೀವಿ. ರಿಮೆಂಬರ್, ಗೆಮೆ ಆರ್ ಆನ್ ಅಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಪ್ರೊಡ್ಯೂಸ್ಡ್ ಇನ್ ದ ಲಿವರ್ ವರ್ಡ್ಸ್. ಲಿವರ್ ವರ್ಡ್ಸ್ಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಸಲುವಾಗಿ ಅಲೈಂಗಿಕ ರಚನೆಗಳ ಉತ್ಪತ್ತಿ ಆಗ್ತದ. ಆ ಅಲೈಂಗಿಕ ರಚನೆಗಳಿಗೆ ನಾವು ಗೆಮೆ ಅಂತ ಕರಿತೀವಿ. ಹೆಂಗಿರ್ತವ ಗೆಮೆ? ಗೆಮೆ ಆರ್ ರಿಮೆಂಬರ್, ದೇ ಆರ್ ಗ್ರೀನ್ ಇನ್ ಕಲರ್, ಹಸಿರು ಬಣ್ಣವನ್ನು ಹೊಂದಿರ್ತವ. ಮಲ್ಟಿ ಸೆಲ್ಯುಲಾರ್, ಬಹುಕೋಶೀಯವಾಗಿರ್ತವ. ದೇ ಆರ್ ಗ್ರೀನ್ ಇನ್ ಕಲರ್, ದೇ ಆರ್ ಮಲ್ಟಿ ಸೆಲ್ಯುಲಾರ್ ಅಸೆಕ್ಷುವಲ್ ಬಡ್ಸ್. ಇವಕ್ಕೆ ನಾವು ಗೆಮೆ ಅಂತ ಕರಿತೀವಿ. ಈ ಗೆಮೆಗಳು ಎಲ್ಲಿ ಉತ್ಪತ್ತಿ ಆಗ್ತವ? ದೀಸ್ ಗೆಮೆ ಆರ್ ಪ್ರೊಡ್ಯೂಸ್ಡ್ ವಿದಿನ್ They are produced within a receptacle like structure. ನೀವು ನೋಡ್ಬೋದು ಅಲ್ಲಿ ಒಂದು ಕಪ್ ಲೈಕ್ ಸ್ಟ್ರಕ್ಚರ್ಸ್ಗಳ ಫಾರ್ಮೇಷನ್ ಆಗಿದೆ. ಆ ಕಪ್ ಲೈಕ್ ಸ್ಟ್ರಕ್ಚರ್ಸ್ ಒಳಗಡೆ ಅಸೆಕ್ಷುವಲ್ ಬಡ್ಸ್ ಕಾಲ್ಡ್ ಗೆಮೆಗಳ ಫಾರ್ಮೇಷನ್ ಆಗ್ತದೆ. ರಿಮೆಂಬರ್, ದೇ ಆರ್ ಪ್ರೊಡ್ಯೂಸ್ಡ್ ವಿದಿನ್ ಅ ಕಪ್ ಲೈಕ್ ರಿಸೆಪ್ಟಾಕಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಗೆಮಾ ಕಪ್ಸ್. ಕಾಲ್ಡ್ ವಾಟ್? ಗೆಮಾ ಕಪ್ಸ್. Remember, in the gemma cups, asexual buds called gemme are produced. How they are helpful? ಈ ಗೆಮೆಗಳು ಸಂತಾನೋತ್ಪತ್ತಿಗೆ, ಅಲೈಂಗಿಕ ಸಂತಾನೋತ್ಪತ್ತಿಗೆ ಹೆಂಗೆ ಸಹಾಯ ಮಾಡ್ತವ? ರಿಮೆಂಬರ್, ದೀಸ್ ಗೆಮೆ ವೆನ್ ದೇ ಡಿಟ್ಯಾಚ್, ಅಂದರೆ ಯಾವಾಗ ಅವು ಪ್ಲ್ಯಾಂಟ್ ಬಾಡಿಲಿಂದ ಸಪರೇಟ್ ಆಗ್ತವೋ, ಅವಕ್ಕೆ ಫೇವರೇಬಲ್ ಕಂಡೀಷನ್ ಅಂದರೆ ಸೂಟೇಬಲ್ ಕಂಡೀಷನ್ ಸಿಗ್ತದೋ, ಆವಾಗ ಆ ಬಡ್ಸ್ಗಳು ಜರ್ಮಿನೇಷನ್ ಸ್ಟಾರ್ಟ್ ಮಾಡ್ಕೊಳ್ತಾವೆ. ದೇ ಸ್ಟಾರ್ಟ್ ಜರ್ಮಿನೇಷನ್ ಟು ಗಿವ್ ರೈಸ್ ಟು ನ್ಯೂ ಪ್ಲ್ಯಾಂಟ್ ಬಾಡಿ. ದೇ ಸ್ಟಾರ್ಟ್ ದೇರ್ ಜರ್ಮಿನೇಷನ್ ಟು ಗಿವ್ ರೈಸ್ ಟು ನ್ಯೂ ಪ್ಲ್ಯಾಂಟ್ ಬಾಡಿ. ದಿಸ್ ಈಸ್ ಅಬೌಟ್ ಗೆಮೆ. Remember, I repeat again, the gemme are green in color, multicellular, asexual buds which are produced within the special structures called gemma cups. And these gemme, when they detach or when they separate, they give rise to new plant body. This is about gemme, and we completed with asexual reproduction. Next, we have to discuss about sexual reproduction. What is happening in the sexual reproduction? As you all know, the liverworts are bryophytes. Liverworts ಅಂದರೆ ಅವು ಬ್ರಯೋಫೈಟ್ಸ್ಗಳದಾವಂತ ನಿಮಗೆ ಗೊತ್ತದ. ಬ್ರಯೋಫೈಟ್ಸ್ಗಳಲ್ಲಿ ಮೇನ್ ಪ್ಲ್ಯಾಂಟ್ ಬಾಡಿ ಗೆಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಆಗಿರ್ತದ. ಅದನ್ನು ಕೂಡ ನಿಮಗೆ ಗೊತ್ತದ. ಗೆಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಅಂದರೆ ಗೆಮೆಟ್ಸ್ಗಳ ಫಾರ್ಮೇಷನ್ ಆಗ್ತದೆ, ರಿಲೀಸ್ ಆಗ್ತದೆ, ಅದು ನೀವು ತಿಳ್ಕೊಂಡಿರಿ.
ಆದರೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿ ಗೆಮೆಟ್ಸ್ ಫಾರ್ಮೇಷನ್ ಆಗಲಿಕ್ಕೆ ಒಂದು ವಿಶೇಷವಾದ ಆರ್ಗನ್ಸ್ಗಳ ಫಾರ್ಮೇಷನ್ ಆಗ್ತದ. ಆ ಆರ್ಗನ್ಸ್ಗಳಿಗೆ ನಾವೇನಂತ ಕರಿತೀವಿ? ದೋಸ್ ಆರ್ ಕಾಲ್ಡ್ ಆಸ್ ಸೆಕ್ಸ್ ಆರ್ಗನ್ಸ್. ರಿಮೆಂಬರ್, ಸೆಕ್ಸ್ ಆರ್ಗನ್ಸ್ ಆರ್ ಪ್ರೊಡ್ಯೂಸ್ಡ್ ಆನ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ನಿಮಗೆ ಗೊತ್ತಿರೋ ಹಂಗೆ ಮೇಲ್ ಸೆಕ್ಸ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್ ಟೂ ಆರ್ ಪ್ರೊಡ್ಯೂಸ್ಡ್ ಆನ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆ ಮೇಲ್ ಸೆಕ್ಸ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್ಗಳ ಫಾರ್ಮೇಷನ್ ಆಗ್ತದೆ. ಮೇಲ್ ಸೆಕ್ಸ್ ಆರ್ಗನಿಗೆ ನಾವು ಆಂಥಿರೀಡಿಯಾ ಅಂತೀವಿ, ಫಿಮೇಲ್ ಸೆಕ್ಸ್ ಆರ್ಗನಿಗೆ ನಾವು ಆರ್ಕಿಗೋನಿಯಂ ಅಂತೀವಿ. ಆದರೆ ಮೇಲ್ ಸೆಕ್ಸ್ ಆರ್ಗನ್, ಫಿಮೇಲ್ ಸೆಕ್ಸ್ ಆರ್ಗನ್ ಎರಡು ಒಂದೇ ಪ್ಲಾಂಟ್ ಬಾಡಿ ಅಥವಾ ಒಂದೇ ಥ್ಯಾಲಸ್ ಮೇಲೆ ಕಂಡು ಬರ್ಬೋದು. ಅಥವಾ ನಿಮಗೊಂದು ಪಿಕ್ಚರ್ ತೋರಿಸ್ತೀನಿ. ಆ ಪಿಕ್ಚರಲ್ಲಿ ನೋಡ್ರಿ, ಎರಡು ಬೇರೆ ಥ್ಯಾಲಸ್ ಅದಾವೆ. ಎರಡೂ ಥ್ಯಾಲಸ್ಗಳ ಮೇಲೆ ಒಂದು ಮೇಲ್ ಥ್ಯಾಲಸ್ ಅಂತೀವಿ, ಇನ್ನೊಂದು ಫಿಮೇಲ್ ಥ್ಯಾಲಸ್ ಅಂತೀವಿ. ಮೇಲ್ ಥ್ಯಾಲಸ್ ಮೇಲೆ ಮೇಲ್ ಸೆಕ್ಸ್ ಆರ್ಗನ್, ಫಿಮೇಲ್ ಥ್ಯಾಲಸ್ ಮೇಲೆ ಫಿಮೇಲ್ ಸೆಕ್ಸ್ ಆರ್ಗನ್ ಅನ್ನು ನೋಡ್ಬೋದು. ರಿಮೆಂಬರ್, ಕೆಲವೊಂದು ಲಿವರ್ ವರ್ಡ್ಸ್ಗಳಲ್ಲಿ, ಇನ್ ಸಮ್ ಲಿವರ್ ವರ್ಡ್ಸ್ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ ಆರ್ ಫೌಂಡ್ ಆನ್ ದ ಸೇಮ್ ಥ್ಯಾಲೈ ಆರ್ ಆನ್ ದ ಸೇಮ್ ಪ್ಲಾಂಟ್ ಬಾಡಿ, ಆರ್ ಎಲ್ಸ್ in some liver words, as you can see in the picture, it is the picture of Mercantia where male thallus is different, female thallus is different. Male thallus ಮೇಲೆ male sex organ ಇರ್ತದೆ, female thallus ಮೇಲೆ female sex organ archegonium ಕಂಡು ಬರ್ತದೆ. Like this you can find the sex organs on the same plant body or on two different thallus or plant body. ಆದರೆ ಈ ಸೆಕ್ಸ್ ಆರ್ಗನ್ಸ್ಗಳಿಂದ ಗ್ಯಾಮೆಟ್ಸ್ಗಳು ರಿಲೀಸ್ ಆಗ್ತವೆ. ಮೇಲ್ ಸೆಕ್ಸ್ ಆರ್ಗನ್ ವಿಲ್ ರಿಲೀಸ್ ಮೇಲ್ ಗ್ಯಾಮೆಟ್ಸ್ ಕಾಲ್ಡ್ ಆಂಥಿರೋಜಾಯ್ಡ್ಸ್ ವಿಚ್ ಆರ್ ರಿಲೀಸ್ಡ್ ಇನ್ ದ ವಾಟರ್, ನೀರಲ್ಲಿ ರಿಲೀಸ್ ಆಗ್ತವೆ. ಆ್ಯಂಡ್ ಥ್ರೂ ದ ವಾಟರ್ ರೀಚ್ ದ ಆರ್ಕಿಗೋನಿಯಂ, ಆರ್ಕಿಗೋನಿಯಂ ರೀಚ್ ಆಗ್ತದೆ. ಇನ್ ದ ಆರ್ಕಿಗೋನಿಯಂ ಇಟ್ ಫ್ಯೂಸಸ್ ವಿತ್ ದ ಫೀಮೇಲ್ ಗ್ಯಾಮೆಟ್ ಆರ್ ಎಗ್ ಸೆಲ್. ನಿಷೇಚನ ಕ್ರಿಯೆ ಆಗ್ತದೆ, ಅಂದರೆ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್. ನಿಷೇಚನ ಕ್ರಿಯೆ ಆದಮೇಲೆ ಝೈಗೋಟ್ ಈಸ್ ಫಾರ್ಮ್ಡ್. ಝೈಗೋಟ್ ಡಿಪ್ಲಾಯ್ಡ್ ಆಗಿರ್ತದೆ. ನಿಮಗೆ ತಿಳಿದಿರೋ ಹಂಗೆ ಇದು ಬ್ರಯೋಫೈಟ್ ಅದ. ಝೈಗೋಟ್ ವಿಲ್ ಡೆವಲಪ್ ಇಂಟು ಮಲ್ಟಿಸೆಲ್ಯುಲಾರ್ ನಾನ್ ಫೋಟೋಸಿಂಥೆಟಿಕ್. ಮಲ್ಟಿಸೆಲ್ಯುಲಾರ್ ಆಗಿರ್ತದೆ, ಆದರೆ ಫೋಟೋಸಿಂಥಸಿಸ್ ಮಾಡುವಂಥ ಕೆಪಾಸಿಟಿ ಇರಂಗಿಲ್ಲ. ಒಂದು ಪ್ಲಾಂಟ್ ಬಾಡಿ ಫಾರ್ಮೇಷನ್ ಆಗ್ತದೆ. ದಟ್ ವಿ ಕಾಲ್ ಇಟ್ ಆಸ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ರಿಮೆಂಬರ್, ಐ ರಿಪೀಟ್ ಅಗೇನ್, ಯೂಶಲಿ the zygote will develop into diploid sporophytic plant body. ಈ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಏನದ, ಲಿವರ್ ವರ್ಡ್ಸ್ಗಳಲ್ಲಿ ಇಟ್ಸ್ ವೆಲ್ ಡಿಫರೆನ್ಷಿಯೇಟೆಡ್ ಬಿಕಾಸ್ ಇಟ್ ಈಸ್ ಡಿಫರೆನ್ಷಿಯೇಟೆಡ್ ಇಂಟು 3 ಮೇನ್ ಪಾರ್ಟ್ಸ್. ನೀವು ಅಲ್ಲಿ ನೋಡ್ಬೋದು ಫಿಗರಲ್ಲಿ ಕೆಳಗಡೆ, ವೇರ್ ಯು ಕ್ಯಾನ್ ಫೈಂಡ್ 3 ಪಾರ್ಟ್ಸ್. ಟಿಪ್ಪಲ್ಲಿರೋದು ಕ್ಯಾಪ್ಸ್ಯೂಲ್, ಲಾಂಗ್ ಸ್ಟ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರೋದು ಸೀಟಾ, ಕೆಳಗಡೆ ಇರೋದು ಫೂಟ್. Like this, the sporophytic plant body is differentiated into 3 parts. They are foot, seta and capsule. Like this, sporophytic plant body is formed. But sporophytic plant body alli capsule ಅನ್ನೋ ಪಾರ್ಟು ಬಹಳ ವಿಶೇಷ ರೋಲ್ ಪ್ಲೇ ಮಾಡುತ್ತದೆ. Why? Because you know more about a sporophytic plant body. Sporophytic plant body main ಕಾರ್ಯ ಸ್ಪೋರ್ಸ್ಗಳನ್ನು ಉತ್ಪತ್ತಿ ಮಾಡೋದು. ಸ್ಪೋರ್ಸ್ ಉತ್ಪತ್ತಿ ಎಲ್ಲಿ ಆಗ್ತದೆ? In the liverworts, the spores are produced within the capsule. Remember, in the sporophytic plant body, the spores are produced within the capsule. ಕ್ಯಾಪ್ಸ್ಯೂಲಲ್ಲಿ ಸ್ಪೋರ್ಸ್ ಹೆಂಗೆ ಫಾರ್ಮೇಷನ್ ಆಗ್ತವ? ಕ್ಯಾಪ್ಸ್ಯೂಲಲ್ಲಿ ಯು ಕ್ಯಾನ್ ಫೈಂಡ್ ದ ಡಿಪ್ಲಾಯ್ಡ್ ಸೆಲ್ಸ್ ವಿಚ್ ಅಂಡರ್ಗೋ ಮಿಯಾಸಿಸ್.
ಕ್ಯಾಪ್ಸ್ಯೂಲಲ್ಲಿರುವಂಥ ಡಿಪ್ಲಾಯ್ಡ್ ಸೆಲ್ಸ್ಗಳಲ್ಲಿ ಮಿಯಾಸಿಸ್ ಆಗೋದ್ರಲ್ಲಿಂದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳ ಫಾರ್ಮೇಷನ್ ಆಗ್ತದ. ಯಾವಾಗ ಸ್ಪೋರ್ಸ್ಗಳು ಕಂಪ್ಲೀಟ್ಲಿ ಡೆವಲಪ್ ಆಗ್ತಾವೋ ದೆನ್ ದ ಕ್ಯಾಪ್ಸ್ಯೂಲ್ ವಿಲ್ ರಪ್ಚರ್. ಅವಾಗ ಕ್ಯಾಪ್ಸ್ಯೂಲ್ ಒಡಿತದ. ಒಡೆದಾದ್ಮೇಲೆ ಸ್ಪೋರ್ಸ್ ಆರ್ ರಿಲೀಸ್ಡ್. ವೆನ್ ದೇ ರೀಚ್ ಇನ್ ಸೂಟಬಲ್ ಕಂಡೀಷನ್, ಸೂಟಬಲ್ ಕಂಡೀಷನಿಗೆ ರೀಚ್ ಆದಮೇಲೆ ದ ಸ್ಪೋರ್ಸ್ ವಿಲ್ ಸ್ಟಾರ್ಟ್ ಟು ಜರ್ಮಿನೇಟ್ ಆ್ಯಂಡ್ ಗಿವ್ ರೈಸ್ ಟು ನ್ಯೂ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಆ ಸ್ಪೋರ್ಸ್ಗಳು ರಿಲೀಸ್ ಆದಮೇಲೆ ಸೂಟಬಲ್ ಕಂಡೀಷನ್ಸಲ್ಲಿ ಜರ್ಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವ. ಜರ್ಮಿನೇಟ್ ಆದಮೇಲೆ ಅದರಿಂದ ಡೆವಲಪ್ ಆಗುವಂಥ ಪ್ಲ್ಯಾಂಟ್ ಬಾಡಿನೇ ಗೆಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ. ಅದು ಹ್ಯಾಪ್ಲಾಯ್ಡ್ ಪ್ಲ್ಯಾಂಟ್ ಬಾಡಿ ಆಗಿರ್ತದೆ. Example, you can take for liverworts, one already I told you, that is Mercantia, the other one is Riccia. Mercantia ಹಾಗೂ Riccia are the two examples for the liverworts. These are all the general characteristics of liverworts. Next, we'll continue with one more group of plants coming under bryophytes. ಬ್ರಯೋಫೈಟ್ಸ್ಗಳಲ್ಲೇ ಬರುವಂಥ ಇನ್ನೊಂದು ಗುಂಪಿನ ಸಸ್ಯಗಳು ದೇ ಆರ್ ಮಾಸಸ್. ಮಾಸಸ್ಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಮಾಸಸ್ ಆರ್ ಆಲ್ಸೋ ಬ್ರಯೋಫೈಟ್ಸ್. ಅವು ಸಹಿತ ಏನದವ ಬ್ರಯೋಫೈಟ್ಸ್ಗಳದಾವ. ಬ್ರಯೋಫೈಟ್ಸ್ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಮೇನ್ ಪ್ಲ್ಯಾಂಟ್ ಬಾಡಿ ಕಂಪಲ್ಸರಿ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿನೇ ಆಗಿರ್ತದ. The main plant body will be haploid gametophytic plant body. ಆದರೆ ಮಾಸಸ್ಗಳ ವಿಶೇಷತೆ ಏನು ಅಂದರೆ ಇನ್ ದ ಮಾಸಸ್ ದ ಗೆಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಓವರ್ಕಮ್ 2 stages. ಮಾಸಸ್ಗಳಲ್ಲಿ ಗೆಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಹ್ಯಾಸ್ 2 stages. One is protonema and another one is leafy stage. ಒಂದು protonema, ಇನ್ನೊಂದು leafy stage. Like this, Moss's gametophytic plant body has 2 stages. One is protonema, the second one is leafy stage. ಮೊದಲನೇ ಸ್ಟೇಜ್ ಯಾವುದು? That is protonema. It is the first stage of mosses. ಇದು ಅಷ್ಟೊಂದೇನು ಡೆವಲಪ್ಮೆಂಟ್ ಹೊಂದಿರಂಗಿಲ್ಲ. ಯಾಕಂದರೆ ಪ್ರೊಟೋನಿಮಾ ಸ್ಟೇಜ್ ಏನದ, ಇಟ್ ಈಸ್ ಡೈರೆಕ್ಟ್ಲಿ ಡೆವಲಪಿಂಗ್ ಫ್ರಮ್ ದ ಸ್ಪೋರ್ಸ್. ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳೇನು ರಿಲೀಸ್ ಆಗಿರ್ತವ, ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಬಾಡಿಯಿಂದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳೇನು ರಿಲೀಸ್ ಆಗಿರ್ತವ, ಆ ಸ್ಪೋರ್ಸ್ಗಳು ಜರ್ಮಿನೇಟ್ ಆದಮೇಲೆ ಫಾರ್ಮೇಷನ್ ಆಗುವಂಥ ಫಸ್ಟ್ ಪ್ಲ್ಯಾಂಟ್ ಬಾಡಿನೇ ಪ್ರೊಟೋನಿಮಾ. Protonema is the first stage of mosses which is not much developed. ಯಾಕಂದರೆ ಇದರಲ್ಲಿ ಜಸ್ಟ್ ನೀವು ಚೈನ್ ಆಫ್ ಸೆಲ್ಸ್ ನೋಡ್ತೀರಿ. ಅಂದರೆ ಇಟ್ ಈಸ್ ಅ ಫಿಲಾಮೆಂಟಸ್ ಸ್ಟ್ರಕ್ಚರ್. ಫಿಲಾಮೆಂಟಸ್ ಅಂದರೆ ಜಸ್ಟ್ ಅ ಚೈನ್ ಆಫ್ ಸೆಲ್ಸ್ ವಿಚ್ ಈಸ್ ಕ್ರೀಪಿಂಗ್ ಅಲಾಂಗ್ ದ ಗ್ರೌಂಡ್. ನೆಲಕ್ಕೆ ಹತ್ಕೊಂಡೇ ಕ್ರೀಪ್ ಆಗ್ತಾ ಹೋಗ್ತಿರ್ತದೆ. ಅದ್ರ ಮೇಲೆ ಬಂದರೆ ಬ್ರಾಂಚಸ್ಗಳು ಬರ್ಬೋದು. Remember, protonema is the first stage of mosses wherein it is developing directly from the spores by germination, which is just a chain of cells, andre filamentous ಆಗಿರ್ತದ and will be creeping along the ground and will be branched. This is the first stage of mosses, that is protonema stage. ಈ ಪ್ರೊಟೋನಿಮಾ ಸ್ಟೇಜ್ ಇಂದಾನೆ ಸೆಕೆಂಡ್ ಸ್ಟೇಜ್ ಫಾರ್ಮೇಷನ್ ಆಗ್ತದ, ದಟ್ ಈಸ್ ಲೀಫಿ ಸ್ಟೇಜ್. ಆ ಸೆಕೆಂಡ್ ಸ್ಟೇಜ್ ಹೆಂಗೆ ಫಾರ್ಮೇಷನ್ ಆಗ್ತದ? ಈ ಪ್ರೊಟೋನಿಮಾ ಫಸ್ಟ್ ಸ್ಟೇಜ್ ಪ್ರೊಟೋನಿಮಾ ಏನದ, ಫ್ರಮ್ ದ್ಯಾಟ್ ಅ ಸ್ಮಾಲ್ ಬಡ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಅಂದರೆ ಒಂದು ಸಣ್ಣ ಚಿಗುರುಗಳು ಬರ್ತಾವೆ, ಬ್ರಾಂಚಸ್ ಫಾರ್ಮೇಷನ್ ಆಗ್ತಾವೆ. ದೋಸ್ ಲ್ಯಾಟ್ರಲ್ ಬಡ್ಸ್ ವಿಚ್ ಆರ್ ಫಾರ್ಮ್ಡ್ will develop into the second stage of mosses, that is leafy stage. Remember,
ಫಸ್ಟ್ ಸ್ಟೇಜ್ ದಟ್ ಈಸ್ ಪ್ರೊಟೋನಿಮಾ ಆಫ್ ಮಾಸಸ್ಗಳಿಂದ ಬರೋ ಅಂಥ ಲ್ಯಾಟ್ರಲ್ ಬಡ್ಸ್ಗಳು, ಅಂದರೆ ಅದ್ರ ಮೇಲ್ಗಡೆ ಫಾರ್ಮೇಷನ್ ಆಗುವಂಥ ಸಣ್ಣ ಚಿಗುರುಗಳಿಂದ ಬರೋ ಅಂಥ ಅಥವಾ ಬೆಳೆಯೋ ಅಂಥ ಸ್ಟೇಜು ಅಥವಾ ಬೆಳೆಯೋ ಅಂಥ ಪ್ಲಾಂಟ್ ಬಾಡಿಗೆ ನಾವು ಸೆಕೆಂಡ್ ಸ್ಟೇಜ್ ಆಫ್ ಮಾಸಸ್ ಅಂತೀವಿ, ದಟ್ ಈಸ್ ಲೀಫಿ ಸ್ಟೇಜ್. Remember, this leafy stage is much developed compared to protonema. Protonema ಕಂಪೇರ್ ಮಾಡಿದರೆ ಲೀಫಿ ಸ್ಟೇಜು ಬಹಳಷ್ಟು ಡೆವಲಪ್ಮೆಂಟನ್ನು ಹೊಂದಿರುತ್ತೆ. ಯಾಕಂದರೆ ಈ ಲೀಫಿ ಸ್ಟೇಜಲ್ಲಿ ಯು ಕ್ಯಾನ್ ಫೈಂಡ್ ಆನ್ ಅಪ್ರೈಟ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್, ಅಂದರೆ ಸ್ಟ್ರೇಟ್ ಆಗಿರೋ ಅಂಥ ಒಂದು ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ನೋಡ್ರಿ, ಮತ್ತೆ ನಾನು ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಅಂತ ಇದ್ದೀನಿ, ಸ್ಟೆಮ್ ಅಂತ ಇಲ್ಲ, ಯಾಕಂದರೆ ಅವುಗಳಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರಂಗಿಲ್ಲ. ಹಾಗಾಗಿ ವಿ ಕಾಲ್ ದಮ್ ಆಸ್ ಅ ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ನೋಡ್ರಿ, ಸೆಕೆಂಡ್ ಸ್ಟೇಜ್ ದಟ್ ಈಸ್ ಲೀಫಿ ಸ್ಟೇಜಲ್ಲಿ which is arising from the protonema is having long slender axis. ಒಂದು ಉದ್ದನೆಯ ಸ್ಟೆಮ್ ಲೈಕ್ ರಚನೆ ಫಾರ್ಮೇಷನ್ ಆಗ್ತದ. ಆ ಲಾಂಗ್ ಸ್ಲೆಂಡರ್ ಆಕ್ಸಿಸ್ ಮೇಲೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಸ್ಪೈರಲಿ ಅರೇಂಜ್ಡ್, ಅಂದರೆ ಅದರ ಸುತ್ತ ಆ ಸ್ಟೆಮ್ ಲೈಕ್ ಆಕ್ಸಿಸ್ ಮೇಲೆ ಅದರ ಸುತ್ತ ಎಲೆ ಥರ ಇರೋ ರಚನೆಗಳು ಅರೇಂಜ್ ಆಗಿರ್ತವೆ. ರಿಮೆಂಬರ್, ದ ಸೆಕೆಂಡ್ ಸ್ಟೇಜ್ of mosses, that is leafy member, is having long axis on which leaf like structures are spirally arranged. ಮತ್ತೆ ಈ ಲೀಫಿ ಸ್ಟೇಜು ಬೆಳೆಯುವಾಗ ಅದಕ್ಕೆ ನ್ಯೂಟ್ರಿಷನ್ ಅಥವಾ ಇಟ್ ರಿಕ್ವೈರ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್. ದೆನ್ ಹೌ ಇಟ್ ವಿಲ್ ಗೆಟ್ ವಾಟರ್ ಆ್ಯಂಡ್ ಮಿನರಲ್ಸ್? ಇಟ್ ವಿಲ್ ಡೆವಲಪ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಆ ಲೀಫಿ ಸ್ಟೇಜಲ್ಲಿ ಬ್ರಾಂಚ್ಡ್ ಮಲ್ಟಿ ಸೆಲ್ಯುಲಾರ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ಗಳ ಫಾರ್ಮೇಷನ್ ಆಗ್ತದ. ಆ ಬ್ರಾಂಚ್ಡ್ ಮಲ್ಟಿ ಸೆಲ್ಯುಲಾರ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ಗಳಿಗೆ ನಾವು ರೈಸಾಯ್ಡ್ಸ್ ಅಂತ ಕರಿತೀವಿ. ದೋಸ್ ಮಲ್ಟಿ ಸೆಲ್ಯುಲಾರ್ root like structures which are highly branched helping in attachment to the substratum are called rhizoids. Remember, these rhizoids, they help in absorption of water, minerals and also help in fixation. ಅಂದರೆ ಸೇಮ್ ರೂಟ್ಸ್ಗಳು ಏನು ಕಾರ್ಯ ಮಾಡ್ತಾವ ಅದೇ ಕಾರ್ಯಗಳನ್ನು ಇವು ಸಹಿತ ನಿರ್ವಹಿಸ್ತವೆ. ಅಷ್ಟೇ, ರೂಟ್ಸ್ ಅಲ್ಲ, ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಅಷ್ಟಲ್ಲದೇನೆ ಇದು ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಇಷ್ಟೊತ್ತು ನಾವು ಎರಡು ಸ್ಟೇಜಸ್ ಏನು ನೋಡಿದ್ದೀವಿ, ಮೊದಲನೇದು ಪ್ರೊಟೋನಿಮಾ, ಎರಡನೇದು ಲೀಫಿ ಮೆಂಬರ್. ದೀಸ್ ಟು ಆರ್ ದ ಟೂ ಸ್ಟೇಜಸ್ ಆಫ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಅಂದರೆ ಗೆಮೆಟ್ಸ್ಗಳ ಫಾರ್ಮೇಷನ್ ಆಗ್ತದ. ಗೆಮೆಟ್ಸ್ ಫಾರ್ಮೇಷನ್ ಆಗಬೇಕು ಅಂದರೆ ಸೆಕ್ಸ್ ಆರ್ಗನ್ಸ್ಗಳನ್ನು ಹೊಂದಿರ್ತವೆ. ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿ ಪ್ರೊಟೋನಿಮಾ ಆಫ್ ಮಾಸಸ್ ವೆಲ್ ಡೆವಲಪ್ ಆಗಿರಂಗಿಲ್ಲ, ಆದರೆ ಸೆಕೆಂಡ್ ಸ್ಟೇಜ್ ಲೀಫಿ ಮೆಂಬರ್ ವೆಲ್ ಡೆವಲಪ್ಡ್ ಆಗಿರೋದ್ರಿಂದ ಇಟ್ ವಿಲ್ ಫಾರ್ಮ್ ದ ಸೆಕ್ಸ್ ಆರ್ಗನ್ಸ್. ಒನ್ ಈಸ್ ಮೇಲ್ ಸೆಕ್ಸ್ ಆರ್ಗನ್, ಅನದರ್ ಒನ್ ಈಸ್ ಫೀಮೇಲ್ ಸೆಕ್ಸ್ ಆರ್ಗನ್. ಮೇಲ್ ಸೆಕ್ಸ್ ಆರ್ಗನಿಗೆ ನಾವು ಆಂಥಿರಿಡಿಯಮ್ ಅಂತೀವಿ, ಫಿಮೇಲ್ ಸೆಕ್ಸ್ ಆರ್ಗನಿಗೆ ನಾವು ಆರ್ಕಿಗೋನಿಯಮ್ ಅಂತೀವಿ. Like this, on the leafy stage, two sex organs are formed, male sex organ and female sex organ. Coming to the reproduction, ಸಂತಾನೋತ್ಪತ್ತಿ ಹೆಂಗೆ ಮಾಡ್ಕೊಳ್ತಾವ ಮಾಸಸ್ಗಳು? ಮಾಸಸ್ಗಳಲ್ಲಿ ವೆಜಿಟೇಟಿವ್ ಮೆಥಡ್ ಆ್ಯಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಎರಡನ್ನೂ ನಾವು ನೋಡ್ಬೋದು. ವೆಜಿಟೇಟಿವ್ ಮೆಥಡಲ್ಲಿ ಮತ್ತೆ ಎರಡು ಟೈಪ್ಸ್ ನಾವು ನೋಡ್ಬೋದು. In vegetative method, it reproduce one by fragmentation. ಒಂದು ಫ್ರಾಗ್ಮೆಂಟೇಷನ್ಲಿಂದ ಆಗ್ತದ, ಇನ್ನೊಂದು ಬಡ್ಡಿಂಗ್. ರಿಮೆಂಬರ್, ಫ್ರಾಗ್ಮೆಂಟೇಷನ್ ಆ್ಯಂಡ್ ಬಡ್ಡಿಂಗ್ ಆರ್ ದ ಟೂ ಟೈಪ್ಸ್ ಆಫ್ ವೆಜಿಟೇಟಿವ್ ಮೆಥಡ್ ಅಬ್ಸರ್ವ್ಡ್ ಇನ್ ದ ಮಾಸಸ್. ಯು ನೋ ಮೋರ್ ಅಬೌಟ್ ಫ್ರಾಗ್ಮೆಂಟೇಷನ್. ಬಟ್ ಬಡ್ಡಿಂಗ್ ಅಂದರೆ ಏನು? ಬಡ್ಡಿಂಗ್ ಅಂದರೆ ನಾ ಫಸ್ಟ್ ಸ್ಟೇಜ್ ಆಫ್ ಮಾಸಸ್ ಹೇಳಿದೆ, ದಟ್ ಈಸ್ ಪ್ರೊಟೋನಿಮಾ. ಅದ್ರ ಮೇಲೆ ಲ್ಯಾಟ್ರಲ್ ಬಡ್ ಏನು ಫಾರ್ಮೇಷನ್ ಆಗ್ತವ, ದೇ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಪ್ರೊಟೋನಿಮಾ. ಆ ಸೆಕೆಂಡರಿ ಪ್ರೊಟೋನಿಮಾ ಗ್ರೋ ಆಗ್ತಾ ಇರಬೇಕಾದ್ರೆ ಸಮ್ಟೈಮ್ಸ್ ಡ್ಯೂ ಟು ಸಮ್ ಇಶ್ಯೂಸ್ ಮೇ ಕಟ್ ಆಗ್ಬೋದು.
ಕಟ್ ಆಗಿ ಸಪ್ರೇಟ್ ಆಗಿ ಅದು ಒಂದು ಹೊಸ ಪ್ಲಾಂಟ್ ಬಾಡಿಯಾಗಿ ಡೆವಲಪ್ ಆಗ್ಬೋದು. ಇದಕ್ಕೆ ನಾವು ಬಡ್ಡಿಂಗ್ ಅಂತ ಕರಿತೀವಿ. Remember, in the mosses, during budding, the secondary protonema or the bud which is growing on the main protonema may detach or may get separated and can grow into new plant body. This is about budding. ಅಂದರೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆ ಸೆಕ್ಸ್ ಆರ್ಗನ್ಸ್ಗಳಿರ್ತವ. ಅಷ್ಟಲ್ಲದೇ ಅಲ್ಲಿ ಅಸೆಕ್ಷುವಲ್ ಮೆಥಡ್ ಅಥವಾ ವೆಜಿಟೇಟಿವ್ ಮೆಥಡ್ಲಿಂದನೂ ಸಹಿತ ಸಂತಾನೋತ್ಪತ್ತಿ ಆಗ್ತದೆ. ಇದು ನೀವು ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಬಗ್ಗೆ ತಿಳ್ಕೊಂಡ್ರಿ, ವಿಚ್ ಇಸ್ ದ ಮೇನ್ ಪ್ಲಾಂಟ್ ಬಾಡಿ. ಬ್ರಯೋಫೈಟ್ಸ್ಗಳಲ್ಲಿ ಮೇನ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಆಗಿರ್ತದೆ ನಿಜ. ಆದರೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಎಲ್ಲಿ ಅಟ್ಯಾಚ್ ಆಗಿರ್ತದ? ಯು ನೋ ಎವ್ರಿಥಿಂಗ್. Sporophytic plant body is not free living, but it is found attached to the gametophytic plant body for nutrition. ನೀವಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ವೇರ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಇಸ್ ಅಟ್ಯಾಚ್ಡ್ ಟು ದಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಯಾಕಂದ್ರೆ ನಿಮಗೆ ಗೊತ್ತು, ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಫ್ರೀ ಲಿವಿಂಗ್ ಅಲ್ಲ, ಇವನ್ ದೋ ಇಟ್ ಈಸ್ ಮಲ್ಟಿಸೆಲ್ಯುಲಾರ್. ಹಾಗಾಗಿ ನ್ಯೂಟ್ರಿಷನ್ ಸಲುವಾಗಿ ಕಂಪಲ್ಸರಿ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಗೆ ಅಟ್ಯಾಚ್ ಆಗಬೇಕು. ಅದರಿಂದನೇ ನ್ಯೂಟ್ರಿಷನನ್ನು ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಮತ್ತು ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಫಾರ್ಮೇಷನ್ ಹೆಂಗಾಗ್ತದ? ಹೌ ದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಈಸ್ ಪ್ರೊಡ್ಯೂಸ್ಡ್? ಲೆಟ್ ಅಸ್ ಸ್ಟಡಿ. ನಿಮಗೆ ಇವಾಗಂತೂ ಒಂದು ಅರ್ಥ ಮಾಡ್ಕೊಂಡಿರಿ, ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿಯಲ್ಲಿ ಸೆಕೆಂಡ್ ಸ್ಟೇಜ್ ಏನು ಬರ್ತದ, ದಟ್ ಈಸ್ ದ ಲೀಫಿ ಸ್ಟೇಜ್. ಅದರಲ್ಲಿ ಸೆಕ್ಸ್ ಆರ್ಗನ್ಸ್ಗಳ ಫಾರ್ಮೇಷನ್ ಆಗ್ತದೆ. ಈ ಸೆಕ್ಸ್ ಆರ್ಗನ್ಸ್ ವಿಚ್ ಆರ್ ಫಾರ್ಮ್ಡ್ ಹೆಲ್ಪ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ಸಹಾಯ ಮಾಡ್ತವೆ. ಹೆಂಗೆ ಸಹಾಯ ಮಾಡ್ತವ ಅಂದರೆ, ಆಂಥಿರಿಡಿಯಮ್ ವಿಲ್ ಪ್ರೊಡ್ಯೂಸ್ ಆಂಥಿರೋಜುವಾಯ್ಡ್ಸ್. ಆಂಥಿರಿಡಿಯಮ್ ವಿಲ್ ಪ್ರೊಡ್ಯೂಸ್ ಆಂಥಿರೋಜುವಾಯ್ಡ್ಸ್ ಆ್ಯಂಡ್ ಆರ್ಕಿಗೋನಿಯಮ್ ಅನ್ನೋ ಫೀಮೇಲ್ ಸೆಕ್ಸ್ ಆರ್ಗನ್ ಪ್ರೊಡ್ಯೂಸಸ್ ದ ಫೀಮೇಲ್ ಗ್ಯಾಮೆಟ್. ಯೂಶಲಿ ಆಂಥಿರಿಡಿಯಮ್ ಆ್ಯಂಡ್ ಆರ್ಕಿಗೋನಿಯಮ್ ಸೆಕ್ಸ್ ಆರ್ಗನ್ಸ್ಗಳ ಫಾರ್ಮೇಷನ್ನು ವಿಲ್ ಟೇಕ್ಸ್ ಪ್ಲೇಸ್ ಎಟ್ ದ ಟಿಪ್ ಆಫ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ರಿಮೆಂಬರ್, ಆಂಥಿರಿಡಿಯಮು ಮತ್ತು ಆರ್ಕಿಗೋನಿಯಮ್ ಏನದ, ಅದು ಟಿಪ್ ಆಫ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿನಲ್ಲೇ ಫಾರ್ಮೇಷನ್ ಆಗ್ತವೆ. ದೇ ಆರ್ ಪ್ರೊಡ್ಯೂಸ್ಡ್ ಎಟ್ ದ ಟಿಪ್ ಆಫ್ ದ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ. ಆಂಥಿರಿಡಿಯಮ್ ಮೇಲ್ ಗ್ಯಾಮೆಟ್ಸ್ಗಳನ್ನು ನೀರಲ್ಲಿ ರಿಲೀಸ್ ಮಾಡಿದ ಮೇಲೆ ಥ್ರೂ ದ ವಾಟರ್ ದೇ ರೀಚ್ ದ ಆರ್ಕಿಗೋನಿಯಮ್. ಆರ್ಕಿಗೋನಿಯಮಿಗೆ ರೀಚ್ ಆದಮೇಲೆ ಒಳಗಡೆ ಫೀಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಮೇಲೆ ಯು ಕ್ಯಾನ್ ಫೈಂಡ್ ಅಲ್ಲಿ ಕೆಳಗಡೆ ಪಿಕ್ಚರಲ್ಲಿ ಝೈಗೋಟ್ ಈಸ್ ಫಾರ್ಮ್ಡ್ ವಿದಿನ್ ದ ಆರ್ಕಿಗೋನಿಯಮ್. ಆರ್ಕಿಗೋನಿಯಮ್ ಒಳಗಡೆ ಝೈಗೋಟ್ ಫಾರ್ಮೇಷನ್ ಆಗ್ತದ. ಆ ಝೈಗೋಟು ಡೆವಲಪ್ಮೆಂಟ್ ಆಗಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಗ್ತದ. Remember, the zygote divide mitotically. Zygote mitotically divide ಆಗಿ ಮಲ್ಟಿಸೆಲ್ಯುಲಾರ್ ಬಟ್ ನಾಟ್ ಫ್ರೀ ಲಿವಿಂಗ್, ಅಂದರೆ ಫೋಟೋಸಿಂಥೆಟಿಕ್ ಆಗಿರಂಗಿಲ್ಲ. ಆ ಪ್ಲಾಂಟ್ ಬಾಡಿಗೆ ನಾವು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಅಂತ ಕರಿತೇವೆ. ಸೊ ದಿಸ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಈಸ್ ವೆಲ್ ಡಿಫರೆನ್ಶಿಯೇಟೆಡ್ ಇಂಟು 3 parts. They are foot, seta and capsule. Remember, like this, the 3 parts of the sporophytic plant body. But ಒಂದು ನೆನ್ಪಿಟ್ಕೊಳ್ರಿ, ಇಟ್ ಈಸ್ ವೆಲ್ ಡೆವಲಪ್ಡ್ ಆರ್ ವೆಲ್ ಇಲಾಬರೇಟ್ ವೆನ್ ಕಂಪೇರ್ಡ್ ಟು ದ ಲಿವರ್ವರ್ಡ್ಸ್. ಲಿವರ್ವರ್ಡ್ಸ್ಗಳ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಕಂಪೇರ್ ಮಾಡಿದರೆ ಇಟ್ ಈಸ್ ವೆಲ್ ಡೆವಲಪ್ಡ್. ಮತ್ತು ವಾಟ್ ಹ್ಯಾಪನ್ಸ್ ಇನ್ ದ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ? ಸ್ಪೋರೋಫೈಟಿಕ್ ಬಾಡಿಯ ಕಾರ್ಯ ಏನು? Sporophytic plant body is mainly involved in the production of spores. ಸ್ಪೋರ್ಸ್ಗಳ ಉತ್ಪತ್ತಿನೇ ಮೇನ್ ಕಾರ್ಯ ಆಗಿರ್ತದೆ. ಮತ್ತು ಸ್ಪೋರ್ಸ್ಗಳ ಫಾರ್ಮೇಷನ್ ಎಲ್ಲೇ ಆಗ್ತದ ಮತ್ತು ಹೆಂಗಾಗ್ತದೆ? ಲಿವರ್ ವರ್ಡ್ಸ್ಗಳಲ್ಲಿ ತುದಿಯಲ್ಲಿ ಒಂದು ಭಾಗ ನೋಡ್ತೀರಿ, ದಟ್ ಈಸ್ ಕ್ಯಾಪ್ಸ್ಯೂಲ್. ಕ್ಯಾಪ್ಸ್ಯೂಲ್ ಒಳಗಡೆ ಸೆಲ್ಸ್ಗಳು ಮಿಯಾಸಿಸ್ಸಿಗೆ ಒಳಗಾಗಿ ದೇ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಇನ್ ದ ಕ್ಯಾಪ್ಸ್ಯೂಲ್ ದ ಡಿಪ್ಲಾಯ್ಡ್ ಸೆಲ್ಸ್ ಅಂಡರ್ಗೋ ಮಿಯಾಸಿಸ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಕ್ಯಾಪ್ಸ್ಯೂಲ್ ಒಳಗಡೆ ಫಾರ್ಮೇಷನ್ ಆದಮೇಲೆ ಕ್ಯಾಪ್ಸ್ಯೂಲ್ ವಿಲ್ ರಪ್ಚರ್, ಸ್ಪೋರ್ಸ್ ಆರ್ ರಿಲೀಸ್ಡ್.
ಬಟ್ ಸ್ಪೋರ್ ಡಿಸ್ಪರ್ಸಲ್ ಅಂದರೆ ಸ್ಪೋರ್ ಹರಡುವಿಕೆಯಲ್ಲಿ ಮಾಸಸ್ಗಳು ಡೆವಲಪ್ಡ್ ಮೆಕ್ಯಾನಿಸಮ್ ತೋರಿಸ್ತವೆ ಕಂಪೇರ್ ಟು ಲಿವರ್ ವರ್ಡ್ಸ್. ಲಿವರ್ ವರ್ಡ್ಸ್ ಶೋ ಆನ್ ಇಲಾಬರೇಟ್ ಡಿಸ್ಪರ್ಸಲ್ ಮೆಕ್ಯಾನಿಸಮ್ ಅಂದರೆ ಹರಡುವಿಕೆ ಫಾರ್ ಸ್ಪೋರ್ಸ್. ಲೈಕ್ ದಿಸ್, ಯಾವಾಗ ಸ್ಪೋರ್ಸ್ಗಳು ರಿಲೀಸ್ ಆಗ್ತವ ಅವು ಜರ್ಮಿನೇಟ್ ಆಗಿ ಮತ್ತೆ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಫಾರ್ಮೇಷನ್ ಆಗ್ತದೆ. ಆ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೆ ಸೆಕ್ಸ್ ಆರ್ಗನ್ಸ್ ಫಾರ್ಮೇಷನ್ ಆಗ್ತವ ಮತ್ತು ಸೆಕ್ಸ್ ಆರ್ಗನ್ಸ್ಗಳು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡ್ತವ. ಅವು ಎರಡೂ ಫ್ಯೂಸ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ ಆಗ್ತದ. ಝೈಗೋಟ್ ಮತ್ತೆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಗ್ತದ. ಬಟ್ ಅದು ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಮೇಲೇ ಡಿಪೆಂಡ್ ಆಗಿರ್ತದ. ಮತ್ತೆ ಸ್ಪೋರ್ಸ್ ರಿಲೀಸ್ ಆಗ್ತವ, ಮತ್ತೆ ಇನ್ನೊಂದು ಹೊಸ ಪ್ಲಾಂಟ್ ಬಾಡಿ ಫಾರ್ಮೇಷನ್ ಆಗ್ತದ. ಲೈಕ್ ದಿಸ್ ದ ಸೈಕಲ್ ವಿಲ್ ರಿಪೀಟ್. Where sporophytic plant body give rise to gametophytic plant body, gametophytic plant body again give rise to sporophytic plant body. This we call it as an alternation of generation. This is all about the general characteristics of mosses. ಮಾಸಸ್ಗಳ ಗುಣಲಕ್ಷಣಗಳನ್ನು ತಿಳ್ಕೊಂಡ್ರಿ. ಈಗ ನಾವು ಅವುಗಳ ಎಕ್ಸಾಂಪಲ್ಸ್ ನೋಡೋಣ. ವಿ ಫೈಂಡ್ ಬ್ಯೂಟಿಫುಲ್ ಪ್ಲಾಂಟ್ಸ್ ಇನ್ ಮಾಸಸ್. ಭಾಳ ಸುಂದರವಾಗಿರೋ ಸಸ್ಯಗಳನ್ನು ನಾವು ಮಾಸಸ್ಗಳಲ್ಲಿ ನೋಡ್ಬೋದು. ಅದರಲ್ಲಿ ಮೊದಲನೇದು ಯು ಕ್ಯಾನ್ ಸಿ ಫ್ಯುನೇರಿಯಾ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಫ್ಯುನೇರಿಯಾ. ದ ಸೆಕೆಂಡ್ ಎಕ್ಸಾಂಪಲ್ ಈಸ್ polytrichum. The second example for mosses is polytrichum and the last example, ಇದ್ರ ಹೆಸರು ನೀವು ಆಲ್ರೆಡಿ ಕೇಳಿರಿ, ಅದರದ್ದು ಎಕನಾಮಿಕ್ ಇಂಪಾರ್ಟೆನ್ಸ್ ಸಹಿತ ನೀವು ಓದಿರಿ. ನಾನು ನಿಮ್ಗೆ ಹೇಳಿದ್ದೆ, ಒಂದು ಮಾಸ್ ಅದ, ಅದರಿಂದ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಬರ್ತದ. ಆ ಕಮರ್ಷಿಯಲ್ ಪ್ರಾಡಕ್ಟ್ ನಾವು ಎರಡು ರೀತಿಯಲ್ಲಿ ಬಳಸ್ಕೊಳ್ತೀವಿ. ಒಂದು ಆ್ಯಸ್ ಅ ಫ್ಯೂಯಲ್, ಇನ್ನೊಂದು ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಲಿವಿಂಗ್ ಮಟೀರಿಯಲ್. ಇಟ್ ಈಸ್ ಸ್ಪ್ಯಾನಮ್. Spanum is one more moss which is coming under bryophyte. These are the three examples where the first one is Funaria, the second one is Polytrichum and the third one is Spanum. This is all about the two group of plants coming under bryophytes. This is all about today's video. In the next video, I come up with one more group of plants. ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇನ್ನೊಂದು ಗುಂಪಿನ ಸಸ್ಯ ಜೊತೆ ಬರ್ತೀನಿ. ದೇ ಆರ್ ಟೆರಿಡೋಫೈಟ್ಸ್, ಜರಿ ಸಸ್ಯಗಳು. ಜರಿ ಸಸ್ಯಗಳಲ್ಲಿ ಬ್ರಯೋಫೈಟ್ಸಿಗೆ ಕಂಪೇರ್ ಮಾಡಿದರೆ ಇನ್ನೂ ಕೆಲವೊಂದು ವಿಶೇಷ ಗುಣಲಕ್ಷಣಗಳದಾವೆ. ಅದಲ್ಲದೇನೆ ಬಹಳ ಸುಂದರವಾಗಿರೋ ಸಸ್ಯಗಳು ನಾವು ಟೆರಿಡೋಫೈಟ್ಸ್ಗಳಲ್ಲಿ ನೋಡ್ಬೋದು. So I will come up with the new group of plants. They are pteridophytes with beautiful examples, pictures and their general characteristics in my next video. See you in next video with the pteridophytes. Until then, take care.